ಇವನ್ ನಮ್ದೇ ಆಗಿರ್ಲಿ ನಿಮ್ದೇ ಆಗಿರ್ಲಿ ಎಲ್ಲಾರ್ದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಕೆಲಸ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಮನುಷ್ಯನ ಲೈಫಲ್ಲಿ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ನಾಳೆ ಒಂದು ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ನನಗೆ ಗೊತ್ತು ತುಂಬಾ ಜನ ಇನ್ಸ್ಟಾಗ್ರಾಮ್ ಪೇಜ್ ಇಂದಾನೆ ಬಂದಿರ್ತೀರಾ ಅಂತ. ಸೊ ಆಕ್ಚುಲಿ ನಾನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ಜನ ಕೆಲ್ಸಕ್ಕೋಸ್ಕರ ಎಷ್ಟು ಹುಡುಕಾಡ್ತಿದ್ದೀರಾ ಅಂದ್ರೆ ತುಂಬಾ ಕಷ್ಟ ಇದೆ. ಬಿಕಾಸ್ ನನ್ನ ಇನ್ಸ್ಟಾಗ್ರಾಮ್ ನನ್ನ ಕಮೆಂಟ್ಸ್ ನ ನೋಡ್ತಾ ಇದ್ರೆ ನನ್ಗೆ ಹೆಂಗ್ ಅನ್ನಿಸ್ತಾ ಇದೆ ಅಂದ್ರೆ ಎಷ್ಟೋ ಜನ ಲೈಕ್ ಸುಮ್ನೆ ನಾರ್ಮಲ್ ಆಗಿ ಅವ್ರ ಟೈಮ್ ನ ವೇಸ್ಟ್ ಮಾಡ್ಕೊಂಡು ಮನೆಯಲ್ಲೇ ಇರ್ತೀರಾ. ನೀವು ಜಸ್ಟ್ ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟಿದ್ರು ನಿಮ್ಮನ್ನ ಅಷ್ಟು ಎತ್ತರಕ್ಕೆ ತರಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದು ನಾರ್ಮಲ್ ಆಗಿ ಯೋಚನೆ ಮಾಡಿ. ನಿಮ್ಗೆ ಅವಾಗಲೇ ಅರ್ಥ ಆಗ್ಬಿಡುತ್ತೆ. ಬಿಕಾಸ್ ಲೈಕ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅನ್ನೋದು ನಮ್ ಲೈಫ್ ಅಲ್ಲಿ ನಮ್ಗೆ ಎಲ್ಲಾನು ತೋರಿಸ್ಬಿಡುತ್ತೆ. ಇವನ್ ನಮ್ದೇ ಆಗಿರ್ಲಿ ನಿಮ್ದೇ ಆಗಿರ್ಲಿ ಎಲ್ಲಾರ್ದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಇವಾಗ ನಾವ್ ಹೇಳ್ಬೋದು, ಇವಾಗ ಅವ್ರು ನೋಡು ಅವ್ರದ್ದು ಎಷ್ಟು ಚೆನ್ನಾಗಿದೆ, ಅವ್ರ ಲೈಫೇ ಚೆನ್ನಾಗಿದೆ, ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದಾರೆ ಹಂಗ ಅಂದ್ಕೋಬಾರ್ದು. ಬಿಕಾಸ್ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಅವ್ರು ಕಷ್ಟಪಟ್ಟಿದ್ದಾರೆ. ಅವ್ರ ಲೈಫ್ ಅಲ್ಲೂ ಇನ್ನ ಅದೇನೋ ಕಷ್ಟ ಅನ್ನೋದು ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಇವಾಗ ನಾವೇ ಆಗ್ಲಿ, ನಾವು ಸುಮ್ನೆ ಕುತ್ಕೊಳೋದ್ರಿಂದ ಏನು ಬರಲ್ಲ. ಸೊ ನಾವು ಕೆಲ್ಸಕ್ಕೆ ಹೋಗ್ಬೇಕು, ನಾವು ಏನಾದ್ರೂ ಮಾಡ್ಬೇಕು. ಸೊ ನಾನ್ ಹೇಳೋದಿಷ್ಟೇ, ಕೆಲ್ಸ ಚಿಕ್ಕದೇ ಆಗ್ಲಿ ದೊಡ್ಡದೇ ಆಗ್ಲಿ ಅದನ್ನ ನಿರಾಕರಿಸ್ಬೇಡ್ರಿ ಯಾವತ್ತು. ಬಿಕಾಸ್ ಕೆಲ್ಸ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಮನುಷ್ಯನ ಲೈಫ್ ಅಲ್ಲಿ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ನಿಮ್ಮ ಹತ್ರ ಏನು ಇಲ್ದಾಗ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಕೆಲ್ಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ನಿಮ್ಗೆ ಒಬ್ಬ ವ್ಯಕ್ತಿ ವ್ಯಾಲ್ಯೂ ಕೊಡ್ತಾ ಇದ್ದಾನೆ ಅಂದ್ರೆ ನಿಮ್ಮ ವೃತ್ತಿನ ನೋಡಿ, ಹಾಗೆ ನಿಮ್ಮ ವ್ಯಕ್ತಿತ್ವನ ನೋಡಿ. ನಾನ್ ಹೇಳೋದೇನಂದ್ರೆ ಲೈಫ್ ಅಲ್ಲಿ ಒಂದು ಗೋಲ್ಸ್ ಅನ್ನೋದು ಇಟ್ಕೊಳ್ಳಿ. ಹಾಗೆ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಇದ್ರೆ ನೀವು ಅದನ್ನ ಅಚೀವ್ ಮಾಡೇ ಮಾಡ್ತೀರಾ. ನನ್ನ ಲೈಫ್ ಅಲ್ಲಿ ಅಂದ್ಕೊಂಡಿದ್ದನ್ನ ನಾನು ಇನ್ನ ಮಾಡಿಲ್ಲ, ನನ್ನ ಲೈಫ್ ಅಲ್ಲಿ ಅಂದ್ಕೊಂಡಿರೋದನ್ನ ನಾನ್ ಮಾಡ್ತಾ ಇದ್ದೀನಿ. ಈಗ ಅದನ್ನ ನಾನು ನಿಲ್ಸಿದ್ರೆ ಇವಾಗ ನನ್ನ ಲೈಫ್ ಆಲ್ಮೋಸ್ಟ್ ನಿಲ್ಲುತ್ತೆ. ಸೊ ನಾನ್ ಹೇಳೋದಿಷ್ಟೇ, ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಮಾಡ್ಬೇಕು ಅಂದ್ಕೊಳ್ಳಿ, ನೀವು ಮಾಡೇ ಮಾಡ್ತೀರಾ. ನೆಕ್ಸ್ಟ್ ಸೆಕೆಂಡ್ಗೆ ಅದನ್ನ ಮಾಡ್ಬೇಕು, ನೀವು ಸ್ಟಾರ್ಟ್ ಮಾಡ್ಬೇಕು. ಏನಾದ್ರೂ ಒಂದು ಅಂದ್ಕೊಂಡಿರ್ತೀರಾ ಅಂದ್ರೆ ಅವಾಗೇ ಸ್ಟಾರ್ಟ್ ಮಾಡ್ಬಿಡಿ. ಬಿಕಾಸ್ ಅದನ್ನ ಏನಾದ್ರೂ ನಾವು ಇನ್ನ ಡಿಲೇ ಮಾಡ್ತಾ ಇದ್ರೆ ನಾವ್ ಯಾವತ್ತಿಗೂ ನಮ್ ಲೈಫ್ ಅಲ್ಲಿ ಸ್ಟಾರ್ಟ್ ಮಾಡಲ್ಲ. ಇವನ್ ನಾನು ಇಷ್ಟೊತ್ತಿಗೆ ನಾನು ಜಾಬ್ ಅಪ್ಡೇಟ್ಸ್ ಕೊಡ್ಬೇಕು ಜನಕ್ಕೆ, ನನ್ನಲ್ಲಿ ಇಷ್ಟು ನಾಲೆಡ್ಜ್ ಇದೆ, ನಾನು ಅವ್ರಿಗೆ ಕೊಡ್ಬೇಕು, ಅದನ್ನ ಅವ್ರು ಯುಟಿಲೈಸ್ ಮಾಡ್ಕೊಂಡ್ಲಿ ಅಂತ ನನಗ್ ಅನ್ಸಿತ್ತು. ಲೈಕ್ ಇಷ್ಟು ಡೇಸ್ ಆಯ್ತು ನಾನು ಸ್ಟಾರ್ಟ್ ಮಾಡಿ, 30 ಡೇಸ್ ಆಯ್ತು ಸ್ಟಾರ್ಟ್ ಮಾಡಿ, ಎಲ್ಲಾ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಎಷ್ಟೋ ಜನ ಅದನ್ನ ಯುಟಿಲೈಸ್ ಮಾಡ್ಕೋತಿದ್ದೀರಾ. ಇನ್ನ ಸ್ವಲ್ಪ ಜನ ನೀವು ಸುಮ್ನೆ ರೀಲ್ ಸ್ಕ್ರೋಲ್ ಮಾಡ್ಕೊಂತ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದೀರಾ. ಸೊ ಅದನ್ನ ಮಾಡೋ ಬದಲು ಏನಾದ್ರೂ ಒಂದು ಕೆಲಸ ಮಾಡಿ. ಅದು ಆಗಿಲ್ಲ ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟೀಸ್ ಎಲ್ಲ ಬಿಡ್ತಾ ಇದ್ದೀನಿ. ಸೊ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟೀಸ್ ನ ಯೂಸ್ ಮಾಡ್ಕೊಳ್ಳಿ. ನೀವು ನಾನು ಹೇಳೋದಿಷ್ಟೇ, ಲೈಫ್ ಅಲ್ಲಿ ಇನ್ನೇನು ಇಲ್ಲ, ನೀವು ಬೆಳಿಬೇಕು, ನಿಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ನಿಮ್ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲರೂ ರೆಸ್ಪೆಕ್ಟ್ ಕೊಡೋ ತರ ಆಗ್ಬೇಕು. ಸೊ ನಾನ್ ಹೇಳೋದು, ನೀವೇನಾದ್ರೂ ನಿಮ್ ಲೈಫ್ ಅಲ್ಲಿ ಮಾಡಿದೀರಾ ಅಂದ್ರೆ ನಿಮ್ಗೆ ಒಬ್ಬ ವ್ಯಕ್ತಿ ಬೆಲೆ ಕೊಡ್ತಾನೆ ಹೊರತು ಇಲ್ಲ ಅಂದ್ರೆ ಅವ್ನು ನಿಮ್ಗೆ ಬೆಲೆನೇ ಕೊಡಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಲೈಫ್ ಅಲ್ಲಿ ಏನಾದ್ರೂ ಒಂದ್ ಮಾಡಿ. ನಾಳೆ ಒಂದು ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಬಗ್ಗೆನೂ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಹೇಳ್ತಾ ಇದೀನಲ್ವಾ, ಈ ಅಪ್ಡೇಟ್ ನ, ಈ ಆಪರ್ಚುನಿಟೀಸ್ ನ ಯೂಸ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಬಿಕಾಸ್ ಎಷ್ಟೋ ಜನಕ್ಕೆ ಈ ತರ ಆಪರ್ಚುನಿಟೀಸೇ ಸಿಗಲ್ಲ. ನಾನು ಅಂಥದ್ರಲ್ಲಿ ನಿಮ್ಗೋಸ್ಕರ ಹುಡುಕಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಆಪರ್ಚುನಿಟೀಸ್ ನ ನಾನು ನಿಮಗೆ ಮಾಡ್ಕೊಡ್ತಾ ಇದ್ದೀನಿ. ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಯಾವತ್ತಿಗೂ ಟೈಮ್ ವೇಸ್ಟ್ ಮಾಡ್ಕೋತಾ ಕೂತ್ಕೋಬೇಡಿ, ಯೂಸ್ ಮಾಡ್ಕೊಳ್ಳಿ. ಈಗ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಯಾವತ್ತಿಗೂ ಮತ್ತೆ ಆಪರ್ಚುನಿಟೀಸ್ ಸಿಗೋದೇ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗೆ ನನ್ನ ವಾಟ್ಸಪ್ ಚಾನಲ್ ಇದೆ, ಅಲ್ಲೂ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಅಲ್ಲೂ ಜಾಯಿನ್ ಆಗಿ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೂ ಅಪ್ಡೇಟ್ಸ್ ಇರುತ್ತೆ, ಯೂಟ್ಯೂಬ್ ಅಲ್ಲೂ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಿಮ್ಗೆ ಎಲ್ಲಾ ಕಡೆನೂ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಿಮ್ಗೆ ಏನ್ ಮಾಡ್ಬೇಕು ಅನ್ಕೊಂಡಿರ್ತೀರೋ ಅದನ್ನ ಮಾಡಿ ಬೇಗ. ಬಿಕಾಸ್ ಈಗ ನೀವೇನಾದ್ರೂ ನಿಂತಿದ್ದೀರಾ ಅಂದ್ರೆ ನೆಕ್ಸ್ಟ್ ಯಾವತ್ತಿಗೂ ನೀವು ಮುಂದೋಗಕ್ಕಾಗಲ್ಲ. ಸೊ ಅದನ್ನ ತಿಳ್ಕೊಳ್ಳಿ, ಏನಾದ್ರೂ ಮಾಡಿ ಲೈಫಲ್ಲಿ.